ವಾರ್ತೆಗಳ ವಿವರ. ಸಮಾನತೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳನ್ನು 500 ವರ್ಷಗಳ ಹಿಂದೆಯೇ ಪ್ರತಿಪಾದಿಸಿದ ಮಹಾನ್ ವ್ಯಕ್ತಿ ಶ್ರೀ ಕೆಂಪೇಗೌಡರು. ಒಂದು ಜನಾಂಗಕ್ಕೆ, ಏಕ ಸಮುದಾಯಕ್ಕೆ ನೆರವಾಗುವ ಯೋಜನೆಗಳನ್ನು ಅನುಷ್ಠಾನಗೊಳಿಸದೆ ಸರ್ವ ಜನಾಂಗಕ್ಕೂ ಅನುಕೂಲವಾಗುವ ಕಾರ್ಯಗಳನ್ನು ಮಾಡಿ ಸರ್ವ ಜನಾಂಗದ ಶಾಂತಿಯ ತೋಟವಾದ ಬೆಂಗಳೂರು ನಗರ ನಿರ್ಮಿಸಿದ ನಿರ್ಮಾತೃಗಳು ಕೆಂಪೇಗೌಡರು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಅವರು ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ 513ನೇ ಜಯಂತಿಯ ಅಂಗವಾಗಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಪುಷ್ಪನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಜಗತ್ತಿನಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ 2ನೇ ಮಹಾನಗರ ಹಾಗೂ ಏಷ್ಯಾ ಖಂಡದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ನಗರ ಪಾತ್ರವಾಗಿರುವುದಕ್ಕೆ ಶ್ರೀ ಕೆಂಪೇಗೌಡರ ದೂರದೃಷ್ಟಿಯ ನಗರ ನಿರ್ಮಾಣ ಯೋಜನೆಗಳೇ ಮುಖ್ಯ ಕಾರಣ. ಅಂತಹ ಮಹನೀಯರ ತತ್ವಾದರ್ಶಗಳು ಹಾಗೂ ವಿಚಾರಧಾರೆಗಳು ಮನುಕುಲಕ್ಕೆ, ಈ ನಾಡಿಗೆ ಅತ್ಯಂತ ಪ್ರಸ್ತುತವಾಗಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ. ಸುಧಾಕರ್ ಅವರು ಅಭಿಪ್ರಾಯಪಟ್ಟರು. 5ನೇ ಶತಮಾನದ ಹಿಂದೆಯೇ 347 ಬೃಹತ್ ಕೆರೆಗಳು, 1200ಕ್ಕೂ ಹೆಚ್ಚು ಸಣ್ಣ ಕೆರೆಗಳನ್ನು, ಕಟ್ಟೆಗಳನ್ನು ನಿರ್ಮಿಸಿದ್ದಾರೆ. ಸಾಮಾಜಿಕ ವ್ಯವಸ್ಥೆಯ ಭಾಗವಾಗಿ ಎಲ್ಲಾ ಕ್ಷೇತ್ರಗಳಿಗೂ ಹಾಗೂ ಸಮುದಾಯಗಳಿಗೂ ಅನುಕೂಲವಾಗಲೆಂದೇ 54 ಪೇಟೆಗಳನ್ನು ನಿರ್ಮಿಸಿ ವ್ಯಾಪಾರ ವಹಿವಾಟು ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದರು. ಹಲವು ದೇವಾಲಯಗಳು, ಅಗ್ರಹಾರಗಳ ನಿರ್ಮಾಣ ಮತ್ತು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿದ್ದಾರೆ. ಒಟ್ಟಾರೆ ಕೆರೆಗಳನ್ನು ಕಟ್ಟು, ಮರಗಳನ್ನು ನೆಡು ಎನ್ನುವ ಪರಿಸರ ಸಂರಕ್ಷಣೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯ ಪರಿಕಲ್ಪನೆಗಳನ್ನು ಕೆಂಪೇಗೌಡರು ಹೊಂದಿದ್ದರು. ಇದರಿಂದಲೇ ಬೆಂಗಳೂರಿನ ಪರಿಸರ ಇತರ ಎಲ್ಲ ನಗರ ಪರಿಸರಕ್ಕಿಂತ ಅತ್ಯುತ್ತಮವಾಗಿದೆ. ಅವರ ಹಾದಿಯಲ್ಲಿ ನಾನು ಕೂಡ ನಡೆಯಬೇಕು ಎಂಬ ಸಂಕಲ್ಪದೊಂದಿಗೆ ಸಾಗುತ್ತಿದ್ದೇನೆ ಎಂದರು. ಅವರ ಆಡಳಿತ, ಅವರ ಕಾರ್ಯಕ್ರಮ ಸರ್ವ ಧರ್ಮಗಳಿಗೂ ಅನ್ವಯ ಆಗುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು, ಇವತ್ತಿನ ನಾಯಕರು ಏನು ಸಾಮಾಜಿಕ ನ್ಯಾಯವನ್ನ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯವನ್ನ ಅಕ್ಷರಶಃ ಅವರು 500 ವರ್ಷಗಳ ಹಿಂದೆನೆ ಮಾಡಿ ತೋರಿಸಿಕೆ ಬಯಸ್ತಾರೆ. ಈ ಭಾಗದ ಪ್ರತಿಯೊಂದು ಕೆರೆಯಲ್ಲಿ ಕೂಡ ಶಾಶ್ವತವಾಗಿ ನೀರು ಉಳಿಬೇಕು. ಯಾವೊಬ್ಬ ರೈತರು ಕೂಡ ಬೋರ್ವೆಲ್ನಿಂದ ನೀರನ್ನು ತಗೊಳ್ಳುವಂತ ಪ್ರಮೇಯ ಉದ್ಭವ ಆಗಬಾರದು. ಇದು ನಮ್ಮ ಚಿಂತನೆ, ಇದು ನಮ್ಮ ಪದ್ಧತಿ. ಇದನ್ನೇ ನಮಗೆ ಕೆಂಪೇಗೌಡರು, ನಾವಿವತ್ತು ಬರೀ ಜಾತಿಯಲ್ಲಿ ಕೆಂಪೇಗೌಡರು ಜಾತಿ ಆಗಿಬಿಟ್ರೆ ಸಾಕಾಗದೆ, ಅವ್ರು ನಿಜವಾದ ಆಳಿಸ್ತಾರೆ ಯಾವಾಗ ಆಗ್ತೀವಿ ಅಂತಂದ್ರೆ ಅವರು ಹಾಕಿಕೊಂಡಂತ ಮಾರ್ಗವನ್ನು ನಾವು ಪಾಲನೆ ಮಾಡಿದಾಗ ಅವಾಗ ನಾವು ಕೆಂಪೇಗೌಡರು. ಸಾಹಿತಿ ಗೋಪಾಲಗೌಡ ಕಲ್ವಮಂಜಲಿ ಶ್ರೀ ಕೆಂಪೇಗೌಡರು ಹುಟ್ಟಿ ಬೆಳೆದ ಬಗ್ಗೆ ಉಪನ್ಯಾಸ ನೀಡಿದ್ರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಸಮುದಾಯದ ರೈತರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮರಳುಸಿದ್ದೇಶ್ವರ ದೇವಾಲಯದ ಮುಂಭಾಗದಲ್ಲಿ ಶ್ರೀ ಕೆಂಪೇಗೌಡ ಪುತ್ಥಳಿ ಭಾವಚಿತ್ರ ಸಹಿತದ ಬೆಳ್ಳಿ ಪಲ್ಲಕ್ಕಿಯ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಆರ್. ಲತಾ, ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಚಾಲನೆ ನೀಡಿದ್ರು. ಈ ಮೆರವಣಿಗೆಯು ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮರಳುಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಸಾಗಿತು. ಕೆಂಪೇಗೌಡರವರ ಪುತ್ಥಳಿ ಸಹಿತ ಪಲ್ಲಕ್ಕಿ ಮತ್ತು ಜಾನಪದ ಕಲಾ ತಂಡಗಳಿಂದ ಸೋಮನ ಕುಣಿತ, ಡೊಳ್ಳು ಕುಣಿತ, ತಮಟೆ ವಾದನ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಭ್ರಮ ಸಡಗರಿಂದ ಮೆರವಣಿಗೆ ಜರುಗಿತು. ಮಹಿಳೆಯರ ತಮಟೆ ವಾದನ ಸಾರ್ವಜನಿಕರ ಗಮನ ಸೆಳೆದು ಮೆಚ್ಚುಗೆಗೆ ಪಾತ್ರವಾಯಿತು. ನಗರಸಭೆ ಅಧ್ಯಕ್ಷ ಆನಂದಬಾಬು ರೆಡ್ಡಿ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಕಲೆಗೆ ಬೆಲೆ ಬರುವಂತೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಆನಂದ ರೆಡ್ಡಿ ಬಾಬು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ನಗರಸಭಾ ಸದಸ್ಯರು ಭಾಗವಹಿಸಿದರು. ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
2019ರಲ್ಲಿ ದರ್ಖಾಸ್ತ್ ಸಮಿತಿಯಲ್ಲಿ ದಾಖಲೆ ಪರಿಶೀಲನೆ ಮಾಡಿ ಭೂಮಿ ಮಂಜೂರು ಮಾಡಿದ ರೈತರಿಗೆ ಇದುವರೆಗೂ ಸಾಗುವಳಿ ಚೀಟಿ ನೀಡದೆ ನಿರ್ಲಕ್ಷ್ಯ ವಹಿಸಿರುವ ತಾಲೂಕು ಕಂದಾಯ ಅಧಿಕಾರಿಗಳನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು, ಕೆಲಸ ಮಾಡೋದಿದ್ರೆ ಇಲ್ಲಿರಿ, ಇಲ್ಲವಾದ್ರೆ ತಾಲೂಕು ಬಿಟ್ಟು ಹೋಗಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಚಿಂತಾಮಣಿ ತಾಲೂಕು ಕಚೇರಿಯ ಕಂದಾಯ ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದ ಬಗರ್ ಹುಕುಂ ದರಖಾಸ್ತ್ ಸಮಿತಿಯ ಸಭೆಯ ಪ್ರಾರಂಭದಲ್ಲಿಯೇ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು 2019ರಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಿ ಭೂಮಿ ಮಂಜೂರು ಮಾಡಿರುವ ರೈತರಿಗೆ ಇನ್ನೂ ಸಾಗುವಳಿ ಚೀಟಿಗಳನ್ನು ನೀಡದ ಪರಿಣಾಮ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ರೈತರ ಪರವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ನಮ್ಮ ತಾಲೂಕಿನಲ್ಲಿ ಇರಿ, ಇಲ್ಲವಾದರೆ ತಾಲೂಕು ಬಿಟ್ಟು ಬೇರೆಡೆ ಹೋಗಿ ಎಂದು ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರು. ನಿಮ್ಮ ತಹಸೀಲ್ದಾರ್ಗೆ ಮಾತ್ರ ಬೆಲೆ ಕೊಟ್ಟಿಲ್ಲ ಅಂದ್ರೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಅವನ ಆಫೀಸಲ್ಲಿ ಕೂರಿಸ್ಬಿಟ್ಟು ಬೇರೆ ಅವ್ರು ಕೊಡ್ರಿ ಜವಾಬ್ದಾರಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಆ ಹಳ್ಳಿಯಲ್ಲಿ ಎಷ್ಟು ಫೈಲ್ಗಳಿರೋ ಅಲ್ಲೂ ಕ್ಲಿಯರ್ ಮಾಡ್ಬೇಕು ಅಂತ ಇವ್ರ ಹತ್ರ ಯಾರು ಬರ್ತಾರೆ, ಯಾರು ಇಷ್ಟ ಇರ್ತದೋ ಇವ್ರು ಮಾಡೋದು, ಬಿಟ್ಟಿದ್ದು ಬಿಟ್ಬಿಡೋದು. ನಾನು ಹೇಳಿದ್ದೀನಿ ಎಲ್ಲ ಒಟ್ಟಾರೆ ನೀವು ರ್ಯಾಂಡಮ್ ಆಗಿ ಎಲ್ಲ ಹೋಗ್ಲಿಕ್ಕೆ ಒಂದು 5 ಫೈಲ್ ತಗೊಂಡ್ಬರ್ರಿ ಅಂತ ಏನ್ ಮಾಡಿದ್ರೆ ನೀವು. ಇದೇ ವೇಳೆ ನಿಮ್ಮ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡದಿದ್ದರೆ ಯಾವುದೇ ಮುಲಾಜಿಲ್ಲದೆ ಅಮಾನತ್ತು ಮಾಡಿ ಮನೆಗೆ ಕಳುಹಿಸಿ, ಇಲ್ಲ ವರ್ಗಾವಣೆ ಮಾಡಿ ಬೇರೆ ಕಡೆ ಕಳುಹಿಸಿರಿ, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ತಹಸೀಲ್ದಾರ್ ಮುನಿಸ್ವಾಮಿ ರೆಡ್ಡಿರವರಿಗೂ ಕೂಡ ಎಚ್ಚರಿಕೆ ನೀಡಿದ್ರು. ಹೈಕೋರ್ಟ್, ಡಿಸಿ ಆಫೀಸು, ಕಬ್ಬು ಬೇಡದು ಇದಾಗೆ 3 ತಿಂಗಳ ಮೇಲೆ ಆಗಿದೆ. ನಿಮ್ಗೆ ಬೇಕಾಗಿರೋದು 20 ದಿವಸ ರೆಡಿ ಮಾಡ್ಕೊಬೇಕಾಗಿತ್ತಲ್ಲ. ಬದಲಾವಣೆ ಆಗಲಿ ಇನ್ನೊಬ್ರು ಬಂದಿದಾರಲ್ಲ ಅಂದ್ರೆ ನಿಮ್ಮ ತಹಸೀಲ್ದಾರ್ ನಿಮಗೆ ಒಬ್ಬ ತಹಸೀಲ್ದಾರ್ ಇಲ್ಲಿ ಇದ್ದು ಮಾಡಿದಾಗ ನೀವೇನಾದ್ರೂ ನಾವು ಪ್ರಶ್ನೆ ಮಾಡೋದು, ಇನ್ಯಾವ ನಿಮ್ಮ ತಹಸೀಲ್ದಾರ್ ಕೇಸ್ ಬರ್ತಾನೆ, ಈಗ ಇವತ್ತು ಮಾಡಿರ್ತಕ್ಕಂಥದ್ದು ನಾವು ಪ್ರಶ್ನೆ ಮಾಡೋದ. ಈ ವೇಳೆ ದರಖಾಸ್ತ್ ಸಮಿತಿಯ ಸದಸ್ಯರಾದ ಆಂಜನೇಯ ರೆಡ್ಡಿ, ಮಂಜುನಾಥ್, ಸುಕನ್ಯಾ ಮಂಜುನಾಥ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. 6 ಜಿಲ್ಲೆಗಳ ವಿವಿಧ ಕಂಪನಿ ಅಂಗಡಿ ಮಾಲೀಕರಿಂದ ಅಕ್ರಮವಾಗಿ ಶೇಖರಿಸಿದ ಸುಮಾರು 30ರಿಂದ 40 ಕೋಟಿ ಮೌಲ್ಯದ ಮಾದಕ ದ್ರವ್ಯಗಳನ್ನು ನ್ಯಾಯಾಲಯದ ಆದೇಶ ಪಡೆದು ನಾಶಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ಐಜಿಪಿ ಚಂದ್ರಶೇಖರ್ ತಿಳಿಸಿದರು. ಕೇಂದ್ರ ವಲಯದ 6 ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆ ಮೂಲಕ ವಶಪಡಿಸಿಕೊಂಡಿರುವ ಮಾದಕ ದ್ರವ್ಯಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಕೈಗಾರಿಕೆ ಪ್ರದೇಶದ ರೀಸಸ್ಟೈನಬಲ್ ಕಂಪನಿಯಲ್ಲಿ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಡ್ರಗ್ಸ್ಗಳ ನಾಶಪಡಿಸುವ ಕಾರ್ಯಕ್ರಮವನ್ನು ಐಜಿಪಿ ಚಂದ್ರಶೇಖರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಡ್ರಗ್ಸ್ ವ್ಯಸನಿಗಳು ಮಾನಸಿಕವಾಗಿ ಮಾದಕ ದ್ರವ್ಯಗಳಿಗೆ ತುತ್ತಾಗುತ್ತಿದ್ದಾರೆ. ಇದರ ಪರಿಣಾಮ ಆತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗುತ್ತಿದ್ದಾನೆ. ಅಲ್ಲದೆ ಆತನ ಕುಟುಂಬವೂ ಸಹ ನೆಮ್ಮದಿಯನ್ನು ಕಳೆದುಕೊಂಡಿದ್ದು ಇಡೀ ಸಂಸಾರವೇ ಬೀದಿಗೆ ಬರುತ್ತದೆ. ಪೊಲೀಸರು ಏಕಾಗ್ರತೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಸಾಕಷ್ಟು ಡ್ರಗ್ಸ್ಗಳನ್ನು ಪತ್ತೆ ಹಚ್ಚುವಲ್ಲಿ ಹೆಚ್ಚಿನ ಹುಮ್ಮಸ್ಸು ತೋರಿದ್ದೀರಿ. ಇದೇ ಸಾಹಸ ಮುಂದೆಯೂ ಇರಬೇಕು. ನಾವು ಕರ್ತವ್ಯದಲ್ಲಿ ಪ್ರಮಾಣ ತೆಗೆದುಕೊಂಡಿರುತ್ತೇವೆ. ಅದನ್ನು ಪ್ರತಿಜ್ಞೆಯಾಗಿ ಸ್ವೀಕರಿಸಿ ಕಾರ್ಯ ಮುಗಿಯುವವರೆಗೂ ಛಲ ಬಿಡದೆ ಮುನ್ನುಗ್ಗಿ ಕಾರ್ಯ ಸಾಧಿಸಿದಾಗ ಮಾತ್ರ ಗುರಿ ಮುಟ್ಟುತ್ತೇವೆ ಎಂದರು. ಅದರಲ್ಲಿನೂ ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿನೂ ಇಬ್ಬರಿಗೆ, ಒಬ್ಬರು ರೂರಲ್ಲಿಂದ, ಇನ್ನೊಬ್ಬರು ರೂರಲ್ ಡಿಸ್ಟ್ರಿಕ್ಟಿಂದ, ಇನ್ನೊಬ್ಬರು ಚಿಕ್ಕಬಳ್ಳಾಪುರ ಕಡೆಯಿಂದನೂ ನಾವು ಮಾಡಿದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಡಿಸ್ಟ್ರಿಕ್ಟ್ SPs ಎಲ್ಲ ಅವರು ಪರ್ಸ್ನಲ್ಲಾಗಿ ಒಂದು ಚಾಲೆಂಜ್ ಥರ ತಗೊಂಡು ಇದು ಎಲ್ಲಿಂದ ಬರುತ್ತೋ ಅಲ್ಲಿವರೆಗೆ ಹೋಗಿ ಅಲ್ಲಿಂದನೂ ಯಾರು ಅಕ್ಯೂಸ್ಡ್ ಇದ್ದಾರೋ, ಯಾರು ಸಪ್ಲೈಯರ್ಸ್ ಇದ್ದಾರೋ, ಮೇನ್ ಕಿಂಗ್ ಪಿನ್ಸ್ ಇದ್ದಾರೋ ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಆ ಕಾರ್ಯಾಚರಣೆ ನಡೀತಾ ಇದೆ. ಈ ವರ್ಷದಲ್ಲಿ ಒಂದು ಒಳ್ಳೆ ಇನ್ನೂ ಗುಣಮಟ್ಟದ ಒಂದು, ಇಟ್ ಈಸ್ ನಾಟ್ ಜಸ್ಟ್ ಕ್ವಾಂಟಿಟಿ ಆರ್ ನಂಬರ್ ಆಫ್ ಕೇಸಸ್, ಇಟ್ ಈಸ್ ದ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಕ್ವಾಲಿಟಿ ಆಫ್ ಕೇಸ್. ಅದನ್ನು ನಾವು ಇನ್ನೂ ಒಳ್ಳೆಯದಾಗಿ ಮಾಡ್ತೀವಂತ ಒಂದು ನಂಬಿಕೆ ನನಗಿದೆ. ನಮ್ಮ SPಸು ಅವರು ವಿತ್ ದೇರ್ ಹೋಲ್ ಹಾರ್ಟೆಡ್ಲಿ ಅವರು ಇದಕ್ಕೆ ಎಲ್ಲ SPಸು KGF ಇರಲಿ, ಕೋಲಾರ ಇರಲಿ, ರೂರಲ್ ಇರಲಿ, ತುಮಕೂರಲ್ಲಿ, ರಾಮನಗರ ಇರಲಿ, ಚಿಕ್ಕಬಳ್ಳಾಪುರಲ್ಲಿ ಅವರು ಪರ್ಸ್ನಲ್ ಆಗಿ ದೇ ಆರ್ ಟೇಕಿಂಗ್ ದಿಸ್ ಆಸ್ ಎ ಚಾಲೆಂಜ್ and they are doing their best.
ಬೆಂಗಳೂರು ನಗರ ಜಿಲ್ಲೆಯಿಂದ 59 ಪ್ರಕರಣಗಳಿಂದ 336.23 ಕೆಜಿ ಗಾಂಜಾ, ತುಮಕೂರು ಜಿಲ್ಲೆಯಿಂದ 26 ಪ್ರಕರಣಗಳಿಂದ 152 ಕೆಜಿ ಗಾಂಜಾ, ಕೋಲಾರ ಜಿಲ್ಲೆಯಿಂದ 31 ಪ್ರಕರಣಗಳಿಂದ 277.97 ಕೆಜಿ ಗಾಂಜಾ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 53 ಪ್ರಕರಣಗಳಿಂದ 200.85 ಕೆಜಿ ಗಾಂಜಾ, ರಾಮನಗರ ಜಿಲ್ಲೆಯಿಂದ 49 ಪ್ರಕರಣಗಳಿಂದ 142.90 ಕೆಜಿ ಗಾಂಜಾ, ಕೆಜಿಎಫ್ ಜಿಲ್ಲೆಯಿಂದ 9 ಪ್ರಕರಣಗಳಿಂದ 7.84 ಕೆಜಿ ಗಾಂಜಾ ಮಾದಕ ದ್ರವ್ಯಗಳನ್ನು ನಾಶಪಡಿಸಲಾಯಿತು. ಲಾಸ್ಟಲ್ಲಿ ಸೈಡ್ ತೆಗಿಯಕ್ಕೆ ಹೋದ್ರೆ ಕಾಣಲ್ಲ. ಈ ಸಂದರ್ಭದಲ್ಲಿ ತುಮಕೂರು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಡಾಕ್ಟರ್ ಕೋನಾ ವಂಶೀಕೃಷ್ಣ, ಎಸ್ಪಿ ರಾಹುಲ್ ಕುಮಾರ್ ಶಹಾಪುರ್ ವಾರ್ಡ್, ಕೋಲಾರ ಎಸ್ಪಿ ಡಾಕ್ಟರ್ ದೇವರಾಜು, ಕೆಜಿಎಫ್ ಎಸ್ಪಿ ಡಾಕ್ಟರ್ ಕೆ ಧರಣಿದೇವಿ, ಕಂಪನಿಯ ವ್ಯವಸ್ಥಾಪಕ ಸಲ್ಮಾನ್ ಖಾನ್, ಮಾರ್ಕೆಟಿಂಗ್ ಹೆಡ್ ರಂಗನಾಥ್, ಮಾನವ ಸಂಪನ್ಮೂಲಾಧಿಕಾರಿ ಚಂದ್ರಶೇಖರ್, ಪರಿಸರ ಅಧಿಕಾರಿ ಮರಿಮಾರಯ್ಯ, ಉಪ ಪರಿಸರಾಧಿಕಾರಿ ಪುನೀತಾ ಮತ್ತಿತರರು ಅಧಿಕಾರಿಗಳು ಭಾಗವಹಿಸಿದರು. ರಾಮ್ ಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ನೀಡುವ ಸದುದ್ದೇಶದೊಂದಿಗೆ ಆರಂಭವಾಗಿರುವ ಇನ್ಫಾರ್ಮ್ಯಾಟಿಕ್ಸ್ ನ್ಯಾಷನಲ್ PU ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಹಿಂದೆ ಸೇರಿಸಿ. ದಾಖಲಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ PCMB, PCMC, ವಾಣಿಜ್ಯ ವಿಭಾಗದಲ್ಲಿ CEBA, HEBA ತರಬೇತಿ ನೀಡಲಾಗುವುದು. ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಸುಸಜ್ಜಿತವಾದ ವಿದ್ಯಾರ್ಥಿ ನಿಲಯ ಸೌಲಭ್ಯವಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 08029523344 2952230. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ 4 ಗ್ರಾಮಗಳಿಗೆ ಇದ್ದಕ್ಕಿದ್ದಂತೆ KIADB ಮೂಲಕ ಸೂಚನೆ ಕೊಟ್ಟಿದ್ದು ಭೂ ಸ್ವಾಧೀನಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವೆಂದು ರೈತರು ಪ್ರತಿಭಟಿಸಿದರು. ದೇವನಹಳ್ಳಿ ತಾಲೂಕಿನ ಚಪ್ರದಕಲ್ಲು ಸರ್ಕಲ್ನಿಂದ ಪ್ರಾರಂಭವಾದ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನಕ್ಕೆ ತಲುಪಿ ಸರ್ಕಾರದ ವಿರುದ್ಧ ಮತ್ತು KIADB ವಿರುದ್ಧ ಘೋಷಣೆಗಳನ್ನು ಕೂಗತೊಡಗಿದರು. ಕುಂದಾಣ ಹೋಬಳಿಯ ಆರುವನಹಳ್ಳಿ, ಚಪ್ರದಹಳ್ಳಿ, ದೊಡ್ಡಗೊಲ್ಲಹಳ್ಳಿ, ಬೈರದೇನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ರೈತರು ಇದ್ದು ಫಲವತ್ತಾದ ಭೂಮಿ ಪ್ರದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಚಟುವಟಿಕೆಗಳನ್ನು ದಿನನಿತ್ಯ ಈ ಭಾಗದಲ್ಲಿ ರೈತಾಪಿಗಳು ನಡೆಸುತ್ತಿದ್ದಾರೆ. KIADB ವಿರುದ್ಧ 2010ರಲ್ಲಿ ದೊಡ್ಡ ಹೋರಾಟಗಳು ನಡೆದು ಭೂ ಸ್ವಾಧೀನ ಮಾಡದಂತೆ ಘೋಷಣೆ ಮಾಡಿದವು. ಅದಾದ ನಂತರ ಜೂನ್ 8ರಂದು 12 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ KIADB ಅಧಿಸೂಚನೆ ಕೊಟ್ಟಿದೆ. ನಾವುಗಳು ಯಾವುದೇ ಕಾರಣಕ್ಕೂ ಭೂಮಿಯನ್ನು KIADB ಸ್ವಾಧೀನಕ್ಕೆ ಕೊಡುವುದಿಲ್ಲ ಎಂದು ಘೋಷಣೆ ಕೂಗಿದ್ರು. ನಂತರ ಟ್ರ್ಯಾಕ್ಟರ್ ತುಂಬಾ ಟೊಮೆಟೊ ಹಣ್ಣುಗಳನ್ನು ತುಂಬಿಕೊಂಡು ಜಿಲ್ಲಾಡಳಿತ ಮುಂಭಾಗದಲ್ಲಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದ್ರು. ಜಿಲ್ಲಾ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಹರೀಶ್ ಮಾತನಾಡಿ 2009ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ರು. ಒಟ್ಟು 12,000 ಎಕರೆ ITARಗೆ ಮಾಡಿದ್ದು, ಇದರಲ್ಲಿ 2,000 ಎಕರೆ ನೋಟಿಫಿಕೇಶನ್ ಮಾಡಿ ಅಲರ್ಟ್ ಮಾಡುವುದು ಎಂದು ಮಾಡಿದ್ರು. 10,000 ಎಕರೆಯನ್ನು. ಆದರೆ ಇಲ್ಲಿ ನಮ್ಮ ಸಮಸ್ಯೆ ಏನೆಂದ್ರೆ 2,000 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿದ್ದಾರಲ್ಲ. ಈ ಭೂಮಿ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾವಾಗಿದೆ. ನದಿ ಪಾತ್ರದ ಭೂಮಿ ಇದಾಗಿದೆ. ತಿಪ್ಪಗೊಂಡನಹಳ್ಳಿ ಕೆರೆ ತುಂಬಲು ಇಲ್ಲಿನ ನದಿ ಪಾತ್ರವೇ ಮುಖ್ಯ ಕಾರಣ. ಇವತ್ತು ನದಿ ಮೂಲವನ್ನೇ ಹಾಳು ಮಾಡಿ ಯಾವ ಅಭಿವೃದ್ಧಿ ಮಾಡ್ತೀರಿ ನೀವು? ಸಾಕಷ್ಟು ಭೂಮಿ ಕಳೆದುಕೊಂಡಿದ್ದೇವೆ. ಇಂತಹ ಧೋರಣೆಯನ್ನು ಬಿಡಬೇಕು. ಭೂ ಸ್ವಾಧೀನಕ್ಕೆ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡುವುದಿಲ್ಲ. ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು. 2009ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ರು. ಟೋಟಲ್ ಇದು 12,000 ಎಕರೆ ITARಗೆ ಅಂತ ಮಾಡಿದ್ದು. ಇದರಲ್ಲಿ 2,000 ಎಕರೆ ನೋಟಿಫಿಕೇಶನ್ ಮಾಡಿ ಅಲಾಟ್ ಮಾಡೋದು ಅಂತ ಮಾಡಿದರು. ಮತ್ತು ಇನ್ನು 10,000 ಎಕರೆನ ಕನ್ಸೆಂಟ್ ಅಕ್ವಿಸಿಷನ್ ಅಂತ ಕೊಟ್ಟರು. ಅಂದರೆ ರೈತರೇ ತಾವೇ ಮುಂದೆ ಬಂದು ಅವರೇ IT ಸೆಕ್ಟರ್ಗೆ ಮಾಡ್ಕೊಬೋದು, ಇಲ್ಲ ಲ್ಯಾಂಡ್ ಡೆವಲಪರ್ ಜೊತೆ ಸೇರಿಕೊಂಡು ಮಾಡ್ಕೊಬೋದು ಅಂತೆಲ್ಲ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಇವ್ರು ಏನು 2,000 ಎಕರೆ ಭೂ ಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇದು ನದಿ ಪಾತ್ರದ ಜಮೀನು, ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾ.
ಇಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ 5 ನದಿ ಹುಡ್ತದೆ ನಂದಿ ಬೆಟ್ಟದಲ್ಲಿ, ಆಯಿತಾ. ಅದರಲ್ಲಿ ನಾವು ಆವಾಗ 2009 ನಾವು ಹೇಳಿದ್ವಿ, ನಾವು ಈ ಪ್ರಾಜೆಕ್ಟ್ಗೆ ನಾವು ವಿರೋಧಿ ಇಲ್ಲ, ಆದರೆ ನೀವು ಗುರುತಿಸಿದ್ದೀರಲ್ಲ ಈ ಭೂಮಿ, ಅದ್ರ ಬಗ್ಗೆ ನಮ್ಮ ವಿರೋಧ ಐತೆ. ಯಾಕೆ ಅಂದರೆ ಇದು ಫಲವತ್ತಾದ ಕೃಷಿ ಭೂಮಿ ಒಂದೇ ಅಲ್ಲ, ಇದು ನದಿ ಪಾತ್ರದ ಭೂಮಿ. ಇವತ್ತು ತಾವು ನೋಡ್ಬೋದು ತಿಪ್ಪುನಹಳ್ಳಿ ಕೆರೆ ತುಂಬೈತೆ, ಅದು ತುಂಬಿರೋ ಕಾರಣ ಇಲ್ಲಿಂದ ಹುಟ್ಟಿರುವಂಥ ನದಿನೇ ಹರ್ಕೊಂಡೋಗಿ ಇವತ್ತು ಅಲ್ಲಿ ತುಂಬಿರೋದು. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಶಕ್ತಿ ರಾಜ್ಯಾಧ್ಯಕ್ಷ ಹೊನ್ನಾರಘಟ್ಟ ಮಹೇಶ್, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಪ್ರಸನ್ನ, ಕಾಂಗ್ರೆಸ್ ಮುಖಂಡರಾದ ಅಯ್ಯಪ್ಪ, ಕಾಂಗ್ರೆಸ್ ಮುಖಂಡರಾದ ಅಪ್ಪಯ್ಯ, ಮುನಿರಾಜು, ಶ್ರೀನಿವಾಸ್, ಜೆಡಿಎಸ್ ಮುಖಂಡ ಕಾರಹಳ್ಳಿ ಶ್ರೀನಿವಾಸ್, 4 ಹಳ್ಳಿಗಳ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಬಳಿ ಜೀರ್ಣೋದ್ಧಾರಗೊಂಡಿರುವ ಪೀನಾಕೇಶ್ವರಿ ಅಂಬಿಕಾ ಸಮೇತ ಪೀನಾಕೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಅಷ್ಟಬಂಧ ಮಹಾಕುಂಭಾಭಿಷೇಕ ಮಹೋತ್ಸವವು ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಬಳಿ ಜೀರ್ಣೋದ್ಧಾರಗೊಂಡಿರುವ ಪೀನಾಕೇಶ್ವರಿ ಅಂಬಿಕಾ ಸಮೇತ ಪೀನಾಕೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಅಷ್ಟಬಂಧ ಮಹಾಕುಂಭಾಭಿಷೇಕ ಮಹೋತ್ಸವವು ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೆಳಗ್ಗೆ 7ಕ್ಕೆ ವೇದ ಪಾರಾಯಣ, ಯಾಗಪೂಜೆ, ಹೋಮ, ನಾಡಿ ಸಂಧಾನ, ಪೂರ್ವಕ ಸ್ಪರ್ಶಾಹುತಿ, ತತ್ವಹೋಮ, ಸ್ವಾಮಿಗಳ ಯಾಗಶಾಲೆ ಪ್ರವೇಶ, ಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ಕಲಶೋದ್ವಾಸನೆ ಕಾರ್ಯಕ್ರಮಗಳು ಜರುಗಿದವು. 9:50ರಿಂದ ವಿಮಾನ ಗೋಪುರ ಮಹಾಕುಂಭಾಭಿಷೇಕ, ಮೂಲಸ್ಥಾನ ಕುಂಭಾಭಿಷೇಕ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆದವು. ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಭಾಗಗಳ ಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕೈಲಾಸಾಶ್ರಮದ ಜಯೇಂದ್ರಪುರಿ ಸ್ವಾಮೀಜಿ ಮಾತನಾಡಿ, ದೇವರನ್ನು ನೆನೆಸಿಕೊಂಡು ಯಾವುದೇ ಕಾರ್ಯಗಳನ್ನು ಮಾಡಬೇಕು. ದೇವರು ಇಲ್ಲದೆ ಯಾವುದೂ ಇಲ್ಲ. ಉಪಾಸನೆ ಎನ್ನುವುದು ಜೀವನದ ಭಾಗವಲ್ಲ, ಉಪಾಸನೆಯೇ ಜೀವನ ಎಂದರು. ಶ್ರೀನಿವಾಸ ಸಾಗರವು ಸುಂದರವಾದ ಕ್ಷೇತ್ರ. ಇಲ್ಲಿ ಈಗ ಪೀನಾಕೇಶ್ವರ ಸ್ವಾಮಿ ದೇಗುಲ ಜೀರ್ಣೋದ್ಧಾರ ನಡೆದಿದೆ. ಇದು ಅದ್ಭುತವಾದ ಕ್ಷೇತ್ರ ಎಂದು ಹೇಳಿದರು. ವೆಂಕಟೇಶ್ವರ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ ಮೂರ್ತಿ ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಈ ದೇಗುಲ ಜೀರ್ಣೋದ್ಧಾರ ಮಾಡಬೇಕು ಎಂದು ಕೋರಿದೆವು. ಈಗಾಗಲೇ 200 ದೇಗುಲಗಳನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ದೇಗುಲವನ್ನು ಉತ್ತಮವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದರು. ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಸುರೇಂದ್ರ ಹೆಗಡೆ, ವೆಂಕಟೇಶ್ವರ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಎಂಆರ್ ಶ್ರೀನಿವಾಸ ಮೂರ್ತಿ, ಸಂಚಾಲಕ ಎಂ ಜಯರಾಮ್, ಯಲವಹಳ್ಳಿ ರಮೇಶ್, ವೆಂಕಟೇಶ್ವರ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಾಜರಾಗಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆರೋಗ್ಯ ಸಚಿವರೂ ಆದ ಡಾಕ್ಟರ್ ಕೆ ಸುಧಾಕರ್ ಅವರ ಹುಟ್ಟುಹಬ್ಬವು ಕೆಂಪೇಗೌಡ ಜಯಂತಿಯಂದೇ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಗಿಂತ ಸುಧಾಕರ್ ಅವರ ಹುಟ್ಟುಹಬ್ಬವೇ ಅದ್ದೂರಿಯಾಗಿ ಆಚರಿಸಿದರು. ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ, ಗಿಡ ನೆಡುವುದು, ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಹಮ್ಮಿಕೊಂಡಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ 49ನೇ ಹುಟ್ಟುಹಬ್ಬ ಇಂದು. ಕೆಂಪೇಗೌಡ ಜಯಂತಿಯಂದೇ ಅವರು ಹುಟ್ಟುಹಬ್ಬ ಇರುವುದರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಗಿಂತ ಅವರ ಹುಟ್ಟುಹಬ್ಬದ ಕಟೌಟ್ಗಳು, ಸ್ಟಾಲ್ಗಳನ್ನು ಮಾಡಿ ಕೇಕ್ ಕತ್ತರಿಸಿ ತಿನ್ನಿಸುವ ಭರದ ಭರಾಟೆಗಳ ಜೊತೆಗೆ ರಕ್ತದಾನ ಶಿಬಿರ, ಪುಸ್ತಕ ವಿತರಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಮರಳುಕುಂಟೆ ಕೃಷ್ಣಮೂರ್ತಿ ಕಚೇರಿ ಮುಂಭಾಗ ವೇದಿಕೆ ಸಿದ್ಧಪಡಿಸಿ ಬೃಹತ್ ಗಾತ್ರದ 49 ಕೆಜಿಯುಳ್ಳ ಕೇಕ್ ಕತ್ತರಿಸಿ ಸುಧಾಕರ್ಗೆ ತಿನ್ನಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ವಾಪಸಂದ್ರ ಬಿಬಿ ರಸ್ತೆಯಲ್ಲಿರುವ ಚಾಲುಕ್ಯ ಟ್ರ್ಯಾಕ್ಟರ್ ಶೋರೂಂನಲ್ಲಿ ಅನಿಲ್ ರಾಯಪ್ಪರ್ ಅವರಿಗೆ ನೀಡಿರುವ ಜಿಲ್ಲಾ ಮಟ್ಟದ ಡೀಲರ್ಶಿಪ್ನ ಐಚರ್ ಕಂಪನಿ ಇಂದು ಬಿಡುಗಡೆ ಮಾಡಿದ ನೂತನ ಮಾಡೆಲ್ ಪ್ರೀಮಿಯಂ G3 ಟ್ರ್ಯಾಕ್ಟರ್ ಲೋಕಾರ್ಪಣೆ ಮಾಡಿದ್ರು. ನಂತರ ಇಲ್ಲಿ ಅವರ ಹುಟ್ಟುಹಬ್ಬ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದ್ರು.
ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಮಾವು ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಅನಿಲ್ ರಾಯಪ್ಪ ಮತ್ತು ಅವರ ಕುಟುಂಬದ ಸದಸ್ಯರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗರ್ಭಿಣಿಯರ ಸೀಮಂತವೆಂಬುದು ತವರು ಮನೆಗಳಲ್ಲಿ ಮಾಡಿಸಿಕೊಡುವ ಸಾಂಪ್ರದಾಯಿಕ, ಭಾವನಾತ್ಮಕವಾಗಿ ಬೆಸೆಯುವ ಅದ್ದೂರಿ ಕಾರ್ಯಕ್ರಮ. ಇದು ಗರ್ಭಿಣಿಯರ ಮನಸ್ಸಿಗೆ ಸಂತೋಷ ಕೊಡುವ ಇಂತಹ ಕಾರ್ಯ ಮಾಡುತ್ತಿರುವುದು ನನಗೆ ತುಂಬಾ ಸಂತಸವಾಗಿದೆ. ಇವರೆಲ್ಲರಿಗೂ ಇಲ್ಲಿಯೇ ಆರೋಗ್ಯ ತಪಾಸಣೆ ಮಾಡಿಸಿದ್ದು, ಮುಂದೆ ಸಹ ಅವರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಸೌಕರ್ಯ ಬೇಕಿದ್ದರೂ ನಮ್ಮ ಸಮಸ್ಯೆ ಮಾಡಲು ಸಿದ್ಧವಿದೆ ಎಂದು ಉದ್ಯಮಿ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಉದ್ಯಮಿ ಕೆಎಚ್ ಪುಟ್ಟಸ್ವಾಮಿ ಗೌಡರ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 465 ಗರ್ಭಿಣಿ ಮಹಿಳೆಯರಿಗೆ ರೇಷ್ಮೆ ಸೀರೆ, ರವಿಕೆ, ಹಣ್ಣು, ಸಿಹಿ, ಅರಿಶಿಣ, ಕುಂಕುಮ, ಬಳೆ, ಕೊಬ್ಬರಿ ಬಟ್ಟಲುಗಳ ಸಮೇತ ಶಾಸ್ತ್ರೋಕ್ತವಾಗಿ ಮಡಿಲು ತುಂಬಿ ಸೀಮಂತನ ಮಾಡಲಾಯಿತು. ಈ ವೇಳೆ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಈ ಭಾಗದ ರಾಜಕಾರಣಿಯಿಂದ ಅಡ್ಡಿ ಕಳೆದ 3 ವರ್ಷಗಳಿಂದ ತಾಲೂಕಿನಲ್ಲಿ ನಿಸ್ವಾರ್ಥತೆಯಿಂದ ಜನಸೇವೆ ಮಾಡುತ್ತಾ ಬಂದಿದ್ದೇನೆ. ಈ ಭಾಗದ ರಾಜಕಾರಣಿಗಳು ವಿನಾಕಾರಣ ತೊಂದರೆ ಕೊಡುತ್ತಾ ಬಂದಿದ್ದಾರೆ. ಇದು ಅವರ ವಿಕೃತ ಮನಸ್ಸಿನದು ಎಂದರೆ ತಪ್ಪಾಗಲಾರದು. ಇಂದು ಮತ್ತೊಮ್ಮೆ ಅವರ ವಿಕೃತ ರೂಪ ತೋರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಆಹ್ವಾನ ನೀಡಿದ್ದು, ಆದರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರದಿರಲು ಅಡ್ಡಿ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಸೀಮಂತದ ಏರ್ಪಡಿಸಬೇಕಾದ್ರೂ ಕೂಡ ಒಂದು ಉದ್ದೇಶ ಇತ್ತು. ಯಾಕೆಂದ್ರೆ ಗರ್ಭಿಣಿ ಮಹಿಳೆಯರು ಅವರ ಹೆರಿಗೆ ಸಮಯದವರೆಗೂ ಕೂಡ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಇರಬೇಕು. ಎರಡೂ ಮುಖ್ಯ. ಮಾನಸಿಕ ಆರೋಗ್ಯನೂ ಮುಖ್ಯ, ದೈಹಿಕ ಆರೋಗ್ಯನೂ ಮುಖ್ಯ. ಯಾಕೆಂದ್ರೆ ಮುಂದಿನ ಒಂದು ಭವಿಷ್ಯದ ಮಗು ಜನಿಸಬೇಕಾದ್ರೆ ಆರೋಗ್ಯಪೂರ್ಣವಾಗಿ ತಾಯಿ ಕೂಡ ಅಷ್ಟೇ ಆರೋಗ್ಯವಾಗಿರ್ಬೇಕು. ಆ ಉದ್ದೇಶದಿಂದ ಅವರು ಕರೆಸಿ ಅವರ ಮನಸ್ಸಂತೋಷ ಆಗುವ ರೀತಿಯಲ್ಲಿ ಅವರು ನಮ್ಮದೇ ಆದಂಥ ಒಂದು ಕಾಣಿಕೆಯನ್ನು ಕೊಟ್ಟು ಅವ್ರ ಹೆಲ್ತ್ ಚೆಕಪ್ ಮಾಡಿಸಿ ಅವರಿಗೆ ಮಗು ಬೆಳೆಯುವಂಥ ಒಂದು ಪ್ರೋಟೀನು ತರಿಸಿ ನಾನು ಪ್ರತಿಯೊಂದನ್ನು ಮಾಡಿ ಅವರನ್ನ ಸನ್ಮಾನ ಮಾಡಿ ಕಳಿಸ್ಬೇಕು, ಅವ್ರ ಮನಸ್ಸಂತೋಷ ಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ನಾವು ಕರೆಸಿದ್ದು. ಆಶಾ ಕಾರ್ಯಕರ್ತರು, ಅಂಗನವಾಡಿ ಮಹಿಳೆಯರು ಕೂಡ ಇದ್ದು ಅವರು ಕೆಲಸ ಮಾಡಿದರೆ ಅವ್ರಿಗೇನು ಅಡೆತಡೆ ಮಾಡಲಿಲ್ಲ. ಆದ್ರೆ ಇವತ್ತು ಗರ್ಭಿಣಿ ಸ್ತ್ರೀಯರಿದ್ದಾಗ ಯಾತಕ್ಕೆ ನಾವು ಅವ್ರು ಬರ್ಲಿ ಅಂತ ಆಸೆ ಪಟ್ಟು ಅಂದ್ರೆ, ಎಲ್ಲಾ ಕಡೆಯಿಂದ ಬಂದಿರೋ ಅವ್ರ ರಕ್ಷಣೆ ಆಗಿ ಅವ್ರಿಗೇನೋ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಜೊತೆಲಿ ಅವ್ರಿಗೆ ಧೈರ್ಯವಾಗಿ ತುಂಬಿ ಅವ್ರ ಧೈರ್ಯ ತುಂಬಕ್ಕೆ ಅವ್ರು ಇರಬೇಕು, ಸಪೋರ್ಟ್. ಆ ಉದ್ದೇಶದಿಂದ ಮಾಡಿದ ಮಹಿಳೆಯರ ಪರವಾದಂತ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಇವತ್ತು ರಜಾ ದಿನ ಆದ್ರೂ ಕೂಡ ಅಡ್ಡಿ ಮಾಡಿ ಸೀಮಂತನ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದೆ ಬರಗೂರು ಸುಧಾ, ಮಹಿಳಾ ಘಟಕದ ಲಕ್ಷ್ಮೀ ಮಂಜುಳಾ, ಬಣದ ನಗರಸಭೆ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಮಹಿಳಾ ಸದಸ್ಯರು, ಕೆಎಚ್ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಗೌಡ ಹಾಗೂ ಬಣದ ಮುಖಂಡರುಗಳು ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಮೆರವಣಿಗೆಯ ವೇಳೆ ಕೆಂಪೇಗೌಡರ ಮುತ್ತಿನ ಪಲ್ಲಕ್ಕಿಗಳೊಂದಿಗೆ ಸಾಗುತ್ತಿದ್ದ ಡಿಜೆ ವಾಹನದ ಚಾಲಕ ಹಾಗೂ ಪೊಲೀಸ್ ಪೇದೆಯೊಬ್ಬರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿದೆ. ಡಿಜೆ ವಾಹನದ ಚಾಲಕನಿಗೆ ಪೊಲೀಸ್ ಪೇದೆಯೊಬ್ಬರು ವಿನಾಕಾರಣ ಕಪಾಳ ಮೋಕ್ಷ ಮಾಡಿದ್ರು ಎಂಬ ಸುದ್ದಿ ಹಬ್ಬಿದೆ. ಕೂಡಲೇ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ 100 ಮಂದಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಠಾಣೆಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪೊಲೀಸ್ ಪೇದೆ ಮೇಲೆ ಗುಂಪೊಂದು ಹಲ್ಲೆ ನಡೆಸಿತು ಎನ್ನಲಾಗುತ್ತಿದೆ. ಶಿಡ್ಲಘಟ್ಟ ನಗರದಲ್ಲಿ ನಡೆದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯ ಮೆರವಣಿಗೆಯಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪೇದೆಯೊಬ್ಬರು ಡಿಜೆ ವಾಹನವನ್ನು ಚಲಾಯಿಸುತ್ತಿದ್ದ ಚಾಲಕನ ಕಪಾಳಕ್ಕೆ ಏಟು ಹೊಡೆದ್ರು ಎನ್ನಲಾಗುತ್ತಿದ್ದು, ಇದರಿಂದ ಕುಪಿತಗೊಂಡ ಮೆರವಣಿಗೆಯಲ್ಲಿದ್ದ ಸಾಗುತ್ತಿದ್ದ ಅನೇಕರು ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರ ಠಾಣೆ ಆವರಣದಲ್ಲಿ ನೋಡುತ್ತಿದ್ದಂತೆ 100 ಮಂದಿ ಜಮಾಯಿಸಿದ್ರು. ಇದರಿಂದ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು.
ನೂಕುನುಗ್ಗಲಾಟದ ವೇಳೆ ಟ್ರ್ಯಾಕ್ಟರ್ ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ ಪೊಲೀಸ್ ಪೇದೆ ಮೇಲೆ ಗುಂಪೊಂದು ಹಲ್ಲೆ ಮಾಡಿತ್ತು ಎನ್ನಲಾಗುತ್ತಿದೆ. ಆದರೆ ಇದನ್ನು ಪೊಲೀಸರು ನಿರಾಕರಿಸುತ್ತಿದ್ದಾರೆ. ಈ ಘಟನೆ ನಡೆಯುತ್ತಿದ್ದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕರೆಸಿಕೊಂಡಿದ್ದರಿಂದ ಪೊಲೀಸ್ ಠಾಣೆ ಹಾಗೂ ಜಯಂತಿ ಕಾರ್ಯಕ್ರಮ ನಡೆಯುತ್ತಿದ್ದ ಸ್ಥಳದಲ್ಲಿ ಪೊಲೀಸರ ಸರ್ಪಗಾವಲು ನಿರ್ಮಾಣವಾಗಿತ್ತು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಂಚೇನಹಳ್ಳಿಯಲ್ಲಿ ಅಭಿಮಾನಿಗಳಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಹರಿಕಾರ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ. ಸುಧಾಕರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಪಾರ ಅಭಿಮಾನಿಗಳು ಮಂಚೇನಹಳ್ಳಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಿದರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಸಚಿವರ 49ನೇ ಹುಟ್ಟುಹಬ್ಬವನ್ನು ನೂತನ ತಾಲೂಕು ಮಂಚೇನಹಳ್ಳಿಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಮಾಡುವ ಮೂಲಕ ಆಚರಿಸಲಾಗುತ್ತಿದೆ. ಡಾಕ್ಟರ್ ಕೆ. ಸುಧಾಕರ್ ರವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆ ಮಂಚೇನಹಳ್ಳಿ ಜನರಿಗೆ ದಂಡಿಗಾನಹಳ್ಳಿ ಕೆರೆಯಿಂದ ಪ್ರತಿಯೊಂದು ಮನೆಗೆ ನಲ್ಲಿ ಮೂಲಕ ನೀರಿನ ಸೌಲಭ್ಯ ಕಲ್ಪಿಸಲು 33 ಕೋಟಿ ಅನುದಾನದಲ್ಲಿ ಕಾರ್ಯ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರದಿಂದ ಮಧುಗಿರಿಯವರೆಗೂ 4 ಪಥದ NH7 ರಸ್ತೆ ನಿರ್ಮಿಸಿದ್ದಾರೆ. ಈ ರೀತಿ ಹಲವಾರು ಕೆಲಸ ಕಾರ್ಯದಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಗಲು ಸುಧಾಕರ್ ಅವರು ಕಾರಣಕರ್ತರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪ್ರಮುಖ ಬಿಜೆಪಿ ಮುಖಂಡರಾದ ಎಂ. ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹನುಮೇಗೌಡ, ಅಧ್ಯಕ್ಷರು ಜಗನ್ಮಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜಿವಿ ರಾಜಶೇಖರ್, ಬಾಲಕೃಷ್ಣ, ಸುದರ್ಶನ್ ರೆಡ್ಡಿ, ವಿರೂಪಾಕ್ಷ ಗೌಡ, ಮಂಜುನಾಥ್ ರೆಡ್ಡಿ, ತಾಲೂಕು ಮುಖಂಡರುಗಳಾದ ಯತೀಶ್ ಪದ್ಮಾರೆಡ್ಡಿ, ಶಿವು, ಮಧುಸೂದನ್ ರೆಡ್ಡಿ, ಶ್ರೀಧರ್ ಬಾಬು, ಶ್ರೀಧರ್ ರೆಡ್ಡಿ, ಸುರೇಶ್, ರಮೇಶ್, ಲಕ್ಷ್ಮೀಪತಿ ಹಾಜರಿದ್ದರು. ಕೆಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಮಕ್ಕಳಿಗೆ ನಾವು ಉತ್ತಮ ಸಂಸ್ಕಾರವನ್ನು ಹೇಳಿಕೊಟ್ಟು ಸನ್ಮಾರ್ಗದಲ್ಲಿ ನಡೆಸಬೇಕಿದೆ. ದುಶ್ಚಟಗಳಿಂದ ದೂರವಿಟ್ಟು ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ 513ನೇ ವರ್ಷದ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ನಮ್ಮ ಮಕ್ಕಳಿಗೆ ನಾವು ಉತ್ತಮ ಸಂಸ್ಕಾರ, ಒಳ್ಳೆಯ ವಿದ್ಯೆಯನ್ನು ನೀಡಿದರೆ ಅವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡು ಉತ್ತಮ ಸಮಾಜವನ್ನು ಕಟ್ಟುತ್ತಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ದುಶ್ಚಟಗಳಿಂದ ದೂರ ಇಡಬೇಕಾಗಿದೆ ಎಂದರು. ನಾವು ಉತ್ತಮ ಸಂಕಲ್ಪದೊಂದಿಗೆ ಏನೇ ಕೆಲಸವನ್ನು ಆರಂಭಿಸಿದರೂ ಒಳ್ಳೆಯದಾಗುತ್ತದೆ. ಹಾಗಾಗಿ ನಾವು ನನ್ನದು ಎನ್ನದೇ ಸಮಾಜದ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಳ್ಳೆಯ ಸಂಕಲ್ಪದೊಂದಿಗೆ ನಾವೆಲ್ಲರೂ ಸಾಗಬೇಕಾಗಿದೆ ಎಂದು ಹೇಳಿದರು. ಎಲ್ಲರೂ ಸತ್ಸಂಕಲ್ಪ ಮಾಡಿ ಈ ಸಂದರ್ಭದಲ್ಲಿ ನಾವೇನಾದರೂ ಒಳ್ಳೆಯದನ್ನು ಮಾಡಬೇಕು, ಜನಕ್ಕೆ ಒಳ್ಳೆಯದಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಸಂಕಲ್ಪ ಮಾಡಿ ಜನತೆ ಏಳ್ಗೆಯನ್ನು ಹೊಂದಬೇಕಾದ್ರೆ ಶುಭ ಸಂದೇಶವನ್ನು ನಿಮ್ಮಲ್ಲಿ ಇರ್ತಕ್ಕಂಥದ್ದು. ನೀವೇನಾದರೂ ಏಳಿಗೆಯನ್ನು ಹೊಂದಬೇಕಾದ್ರೆ, ನೆಮ್ಮದಿಯನ್ನು ಪಡಬೇಕಾದ್ರೆ ನಿಮ್ಮ ಇಷ್ಟ ದೇವರು, ಕುಲದೇವರು ಏನಿದ್ದಾರೆ ಅವ್ರನ್ನ ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗುವಾಗ ಎಲ್ಲ ಸಂದರ್ಭದಲ್ಲೂ ಅಪ್ಪ ನೀನೇ ತಂದೆ, ನೀನೇ ತಾಯಿ, ನೀನೇ ಗುರು, ನೀನೇ ದೇವರು, ಸಕಲವೂ ನೀನೇಪ್ಪ, ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ, ದಾರಿ ತೋರ್ಸಪ್ಪ, ನಮ್ಮನ್ನು ಉದ್ಧಾರ ಮಾಡಪ್ಪ ಹಾಗೆಂತ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಆ ದೇವರನ್ನ, ಭಗವಂತನನ್ನ ನೀವು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡ್ಕೊಂಡು ಬಂದದ್ದಾದರೆ ಖಂಡಿತವಾಗಿ ಪರಮಾತ್ಮ ನಿಮ್ಮ ಹತ್ರ ಬರ್ತಾನೆ.
ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮಿ, ಮಾಜಿ ಶಾಸಕ ಎಂ ರಾಜಣ್ಣ, ಪುಟ್ಟು ಆಂಜಿನಪ್ಪ ಪ್ರಧಾನ ಭಾಷಣ ಮಾಡಿದ ಪ್ರೊಫೆಸರ್ ಮುನಿರೆಡ್ಡಿ ಇನ್ನಿತರರು ಹಾಜರಿದ್ದರು. ಇದಕ್ಕೂ ಮುನ್ನ ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಉತ್ಸವ ಮೆರವಣಿಗೆ ನಡೆಯಿತು. ಕೆಂಪೇಗೌಡರ ಭಾವಚಿತ್ರಗಳನ್ನೊಳಗೊಂಡ ಮುತ್ತಿನ ಪಲ್ಲಕ್ಕಿ, ಡಿಜೆ ವಾಹನಗಳು ಮೆರವಣಿಗೆಯಲ್ಲಿ ಸಾಗಿದವು. ಡೊಳ್ಳು ಕುಣಿತ, ತಮಟೆ, ವೀರಗಾಸೆ, ಕೀಲು ಕುದುರೆ ಇನ್ನಿತರೆ ಅನೇಕ ಕಲಾ ತಂಡಗಳು ಮೆರವಣಿಗೆಗೆ ಇನ್ನಷ್ಟು ಮೆರಗು ನೀಡಿದ್ದವು. ಮೆರವಣಿಗೆಗೆ ಶಾಸಕ ವಿ ಮುನಿಯಪ್ಪ ಚಾಲನೆ ನೀಡಿದ್ರು. ಯಲುವಹಳ್ಳಿ ರಮೇಶ್, ಕೋನಪ್ಪ ರೆಡ್ಡಿ ಸೇರಿದಂತೆ ಸಮುದಾಯದ ಅನೇಕ ಮುಖಂಡರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಅಖಿಲ ಭಾರತ್ ಕಿಸಾನ್ ಸಭಾ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದವಳೆ ಸುದ್ದಿಗೋಷ್ಠಿ ನಡೆಸಿ ಅಗ್ನಿಪಥ್ ವಾಪಸ್ಸಿಗೆ ಆಗ್ರಹಿಸಿ ದೇಶಾದ್ಯಂತ ಚಳುವಳಿ ರೂಪಿಸುತ್ತೇವೆ. ಗುತ್ತಿಗೆ ಆಧಾರದಲ್ಲಿ ಸೈನಿಕರ ನೇಮಕಾತಿ ಅಪಾಯಕಾರಿ. ಗುತ್ತಿಗೆ ಅವಧಿ ಮುಗಿದ ಮೇಲೆ ಸೈನಿಕರು ಬಿಕಾರಿಯಾಗ್ತಾರೆ. ಸೈನ್ಯದಲ್ಲಿ ಖಾಲಿ ಇರುವ ಹುದ್ದೆಗಳು ಪೂರ್ಣಕಾಲಿಕವಾಗಿ ನೇಮಕಗೊಳಿಸಿ ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ದೇಶದಲ್ಲೀಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಗುಜರಾತ್ ಎಟಿಎಸ್ ತಂಡದ ಹೋರಾಟಗಾರ್ತಿ ತಿಸ್ತಾರನ್ನು ಬಂಧಿಸಿದೆ. ಗುಜರಾತ್ ಸರ್ಕಾರದ ಕ್ರಮ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ನಡೆದಿದೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿವೆ. ಕರ್ನಾಟಕ, ಗೋವಾ ನಂತರ ಮಹಾರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ಸೃಷ್ಟಿ ಮಾಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಅಸ್ಥಿರವಾಗಲು ಕಾರಣ ಬಿಜೆಪಿ ಹಾಗೂ ಆರ್ಎಸ್ಎಸ್. ಮಹಾರಾಷ್ಟ್ರದ ಶಿವಸೇನೆ ಶಾಸಕರ ಖರ್ಚು ವೆಚ್ಚ ನೋಡಿಕೊಳ್ತಿರೋದು ಗುವಾಹಟಿ ಸರ್ಕಾರ ಎಂದು ಮಹಾರಾಷ್ಟ್ರ ಸರ್ಕಾರದ ಪತನದ ಮುನ್ಸೂಚನೆ ನೀಡಿದ್ರು. ಕೇಂದ್ರ ಸರ್ಕಾರ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ನೀಡುವ ಕಾರ್ಯಕ್ರಮಕ್ಕೆ ಕಾನೂನು ಬಲ ನೀಡಬೇಕು. ಆದ್ದರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಗೆ ಸೂಕ್ತ ಕಾಯ್ದೆ ರೂಪಿಸಬೇಕೆಂದು ಇದೇ ವೇಳೆ ಅಶೋಕ ದವಳೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ಈ ವೇಳೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಬಸವರಾಜ್, ಜಿಲ್ಲಾ ರೈತ ಸಂಘದ ಮುಖಂಡರುಗಳಾದ ಮಂಜುನಾಥ್ ಗೌಡ, ಗುಡಿಬಂಡೆ ಲಕ್ಷ್ಮೀನಾರಾಯಣ, ಮುನಿಕೃಷ್ಣಪ್ಪ, ಹೇಮಚಂದ್ರ ಇತರರು ಉಪಸ್ಥಿತರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ ಕೆಂಪೇಗೌಡರ 513ನೇ ಜಯಂತಿಯನ್ನು ನಾಡಪ್ರಭು ಕೆಂಪೇಗೌಡರ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳವಾಗಿ ಆಚರಿಸಿದರು. ತಹಸೀಲ್ದಾರ್ ವೈ ರವಿ, ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ನರಸಿಂಹಾರೆಡ್ಡಿ, ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು, ಅದರ ಸುತ್ತಮುತ್ತ ರೈತರಿಗೆ ಆದ ಅನುಕೂಲಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ರೇಷ್ಮಾ ಬಾನು, ಉಪಾಧ್ಯಕ್ಷೆ ಶ್ರೀನಿವಾಸ್,
ಮುಖ್ಯಾಧಿಕಾರಿ ಕೆ ಮಧುಕರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸ್ವಾಮಿ, ಟಿಎಚ್ಒ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ್ ರೆಡ್ಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ ನರಸಿಂಹಾರೆಡ್ಡಿ, ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ ಮತ್ತಿತರರು ಇದ್ದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ ಕೆಂಪೇಗೌಡರ 513ನೇ ಜಯಂತಿಯನ್ನು ನಾಡಪ್ರಭು ಕೆಂಪೇಗೌಡರ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳವಾಗಿ ಆಚರಿಸಿದರು. ತಹಸೀಲ್ದಾರ್ ವೈ ರವಿ, ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ನರಸಿಂಹಾರೆಡ್ಡಿ, ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ಅದರ ಸುತ್ತಮುತ್ತ ರೈತರಿಗೆ ಆದ ಅನುಕೂಲಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ರೇಷ್ಮಾ ಬಾನು, ಉಪಾಧ್ಯಕ್ಷೆ ಶ್ರೀನಿವಾಸ್, ಮುಖ್ಯಾಧಿಕಾರಿ ಕೆ ಮಧುಕರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸ್ವಾಮಿ, ಟಿಎಚ್ಒ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ್ ರೆಡ್ಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ ನರಸಿಂಹಾರೆಡ್ಡಿ, ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ ಮತ್ತಿತರರು ಇದ್ದರು. ದಿವಂಗತ ಸಂತೋಷ್ ಜ್ಞಾಪಕಾರ್ಥಕವಾಗಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಎಚ್ಎನ್ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗಳು ಆಯೋಜಿಸಲಾಗಿತ್ತು. ಇಂದು ಪಂದ್ಯಾವಳಿಯ ಫೈನಲ್ ಆಟ ನಡೆದಿದ್ದು, ಚಿಕ್ಕಬಳ್ಳಾಪುರ ಸಿಎಫ್ಸಿ ತಂಡವು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದ್ದು, ಯಲಹಂಕ ಯುಎಫ್ಸಿ ತಂಡವು 2ನೇ ಸ್ಥಾನ ಪಡೆದಿದೆ. ಪಂದ್ಯಾವಳಿ ಮುಗಿದ ಕೂಡಲೇ ಜಿಎಚ್ಎನ್ ಫೌಂಡೇಶನ್ ಅಧ್ಯಕ್ಷ ವಿನಯ್ ಶ್ಯಾಮ್ ಸಮಾರೋಪ ಸಮಾರಂಭದಲ್ಲಿ ಗೆದ್ದ 2 ತಂಡಗಳಿಗೆ ಕ್ರಮವಾಗಿ 30 ಮತ್ತು 20 ಸಾವಿರ ರುಗಳ ನಗದು ಮತ್ತು ಟ್ರೋಫಿ ಬಹುಮಾನ ವಿತರಣೆ ಮಾಡಿದ್ರು. ಈ ವೇಳೆ ಟೀಮ್ ಲೀಡರ್ ಜಿಎನ್ ವೆಂಕಟೇಶ್, ಗೋಪಿ, ಸಮೀವುಲ್ಲಾ, ಕೃಷ್ಣ, ಅಂಬರೀಶ್, ಸಿಟಿಜನ್, ಸಮಿ, ಮಧುಸ್ವಾಮಿ ಮುಂತಾದವರು ಹಾಜರಿದ್ದರು. ಮಾಲೂರು ಶೋಭಾ ನರ ಮತ್ತು ಮಾನಸಿಕ ರೋಗ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಕೌನ್ಸಿಲಿಂಗ್ ಕೇಂದ್ರ ದೊಡ್ಡಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಸಮಸ್ಯೆಗೆ ಉಚಿತ ಕೌನ್ಸಿಲಿಂಗ್ ಹಾಗೂ ಚಿಕಿತ್ಸಾ ಶಿಬಿರವನ್ನು ದೊಡ್ಡ ಇಗ್ಲೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾನಸಿಕ ತಜ್ಞ ಹುಲಿಕಲ್ ನಟರಾಜ್ ಮಾತನಾಡಿ, ಮನುಷ್ಯನಿಗೆ ಇಂದು ದೇಹಕ್ಕೆ ಕಾಯಿಲೆ ಬರುತ್ತಿಲ್ಲ, ಮನುಷ್ಯನ ಮನಸ್ಸಿಗೆ ಕಾಯಿಲೆಗಳು ಬರುತ್ತಿದೆ. ಮನುಷ್ಯ ಏನೆಲ್ಲ ಗೆಲ್ಲಬಹುದು, ಆದರೆ ತನ್ನ ಮನಸ್ಸನ್ನು ಗೆಲ್ಲಲಿಲ್ಲ ಅಂದರೆ ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲ. ಹಳ್ಳಿಗಾಡಿನಲ್ಲಿ ದೇಹಕ್ಕಿಂತ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿದ್ದು, ದಿನನಿತ್ಯ ಪರೀಕ್ಷೆಯಿಂದ ತಿಳಿಯುತ್ತಿದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿ ಮಂತ್ರವಾದಿಗಳ ಹಾಗೂ ದೇವಮಾನವರ ಹತ್ತಿರ ಹೋಗಿ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಪ್ರತಿ ಹಳ್ಳಿಯಲ್ಲಿ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ಉಚಿತ ಶಿಬಿರ ಆಯೋಜಿಸಿದ ದೊಡ್ಡ ಇಗ್ಲೂರು ಗ್ರಾಮದ ನಿವಾಸಿ ತಿಮ್ಮಸಂದ್ರ ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ವಚನ ಸಾಹಿತ್ಯ ಪರಿಷತ್ನಿಂದ ನಾನಾ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಪುರಸ್ಕರಿಸುವ ಕಾರ್ಯ ನಡೆದುಕೊಂಡು ಬಂದಿದ್ದು, ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎ ನಾಗರಾಜ್ರನ್ನು ಸನ್ಮಾನಿಸಲಾಯಿತು. ಶಿಡ್ಲಘಟ್ಟದ ಡಾಲ್ಫಿನ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ನಾಗರಾಜ್ ರವರನ್ನು ಸನ್ಮಾನಿಸಿದರು. ಶಿಡ್ಲಘಟ್ಟ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಸಿ ನಂದೀಶ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಚನ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್, ಕಸಬಾ ಜಿಲ್ಲಾ ಮಾಜಿ ಅಧ್ಯಕ್ಷ ಎಸ್ವಿ ನಾಗರಾಜ್ ರಾವ್, ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಆರ್ ಸುಂದರಾಚಾರಿ, ಟಿಟಿ ನರಸಿಂಹಪ್ಪ ಇನ್ನಿತರರು ಹಾಜರಿದ್ದರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.